ಇದು ಈಗ ಈ ಹೊತ್ತಿಗೆ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ನೀರು ಮೇಲೆ ಬಂದಿರುತ್ತೆ, ಅಂದರೆ ಇಷ್ಟೆಲ್ಲ ಬಂದಿರುತ್ತೆ. ಇದು ಸಂಜೆ ಆಗ್ತಾ ಇರುವಾಗ ಇದು ಸಂಪೂರ್ಣ ನೀರು ಕೆಳಗೆ ಹೋಗಿ ವಾಪಸ್ ಹೋಗಿ ಇದಾಗುತ್ತೆ ಅಂತ ಹೇಳ್ತಾರೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಮೇಲೆ ಬೇರುಗಳು ಕಾಣಕ್ಕೆ ಶುರುವಾಗುತ್ತೆ. ಬಂದಿರೋದು ಚಕ್ರ ನದಿ. ಚಕ್ರ ನದಿ ಈ ಕಡೆ ಬಂದು ಕನೆಕ್ಟ್ ಆಗುತ್ತೆ. ಅದು ಪಂಚಗಂಗೋಳಿ ನದಿ, ಅಲ್ಲಿ ಡೆಲ್ಟಾ ಪಾಯಿಂಟ್ ಸಿಗ್ತದೆ. ಡೆಲ್ಟಾದಿಂದ ರಿಟರ್ನ್ ಬಂದು ಈಗ ಮ್ಯಾಂಗ್ರೋ ಫಾರೆಸ್ಟಿಗೆ ಬಂದಿದ್ದೇವೆ ನಾನು. ಅದರಲ್ಲಿ 5 ನದಿಗಳು ಸೇರ್ತದೆ. ಯಾವುದಂದ್ರೆ ಒಂದು ಕುಬ್ಜ, ಕೇದಕ, ಹೊರಾಯಿ, ಸೊಪ್ಪಾಣಿಗ, ಅಂದರೆ ಪಂಚಗಂಗೋಳಿ, ಚಕ್ರ ನದಿ, ಒಟ್ಟು 5 ನದಿಗಳು ಸೇರ್ತಾ ಇದೆ. ಸಾಧಾರಣ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಾಕಿದ್ದು. ಸಾಧಾರಣ 35 ವರ್ಷ ಆಗಿತ್ತು ಹಾಕಿ, ಮರಗಳು ಹಾಕಿ. ಆ ಕಡೆ ಎಲ್ಲ ಈಗ ಸಮುದ್ರ ನೀರು ನದಿ ಬರ್ತಾ ಇದೆ. ಈಗ ಹೈಟೆಡ್ ಆಗಿದೆ, ನೀರು ಜಾಸ್ತಿ ಆಗಿದೆ. 3 ಗಂಟೆಯಿಂದ ಮತ್ತೆ ಲೋಟೆಡ್ ಆಗ್ತದೆ. ಆವಾಗ ಪೂರಾ ನೀರು ಸಮುದ್ರಕ್ಕೆ ಹೋಗ್ತದೆ. ಇಲ್ಲಿ ಡ್ರೈ ಆಗುತ್ತೆ, ಪೂರಾ ಈ ವನ ಎಲ್ಲ ಡ್ರೈ ಆಗಿ ಬಿಡುತ್ತೆ. ನಿಮ್ಮ ಹೆಸರು? ನಾಗರಾಜ್ ಕಾರ್ಯ. ಸಿಕ್ಕಾಪಟ್ಟೆ ಸುಸ್ತಾದ ಈಚೆಗೆ ದಾಟಿ ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಸ್ವಲ್ಪ ಜಾಸ್ತಿ ಸರ್. ಅದಂದ್ರೆ ಕ್ರಾಸಿಂಗ್ ಪಾಯಿಂಟ್ ಅಲ್ಲ, ಈಗ ಎಂಟ ಆಗುತ್ತೆ, 4-5 ದಿನ ಎಂಟ ಆಗುತ್ತೆ. ಸಮುದ್ರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಜಾಸ್ತಿ ಆಗುತ್ತೆ. ಕಾಂಡ್ಲವನದ ಕನಸು ಭಾಳ ದಿನಗಳು ಹಳೇದು, ಭಾರಿ ದಿನಗಳಿಂದ. ಅವಾಗ ಡಾಲ್ಫಿನ್ ಹತ್ರ ಸಿಕ್ಕಿದ್ರಲ್ಲ, ಆ ಬೋಟ್ನವ್ರು ಈ ಕಡೆ ಪಾಸ್ ಆಗ್ತಿದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ.
ಇದರ ಬೇರುಗಳು ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ಕೆಳಗಿಂದ ಎಷ್ಟು ಎತ್ತರದವರೆಗೆ ಬೇರು ಬೆಳ್ಕೊಂಡಿದೆ ನೋಡಿ. ಇವರು ಬೋಟ್ನವರು ಕೂಡ ಇದರ ಈ ಸಂದಿಗೊಂದಿಗಳಲ್ಲಿ ತಗೊಂಡೋಗ್ತಾರೆ. ಈಗ ಒಂದು ಚಿಕ್ಕ ಜಾಗ ಇದೆ ನೋಡಿ, ಇಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಮುಂದಿರೋದು ತುಂಬ ಚಿಕ್ಕ ಜಾಗ. ಆ ಚಿಕ್ಕ ಜಾಗದಲ್ಲಿ ಬೋಟನ್ನು ನುಗ್ಗಿಸ್ಕೊಂಡು ಹೋಗುವಂಥ ಪ್ರಯತ್ನ ಪಡ್ತಾರೆ, ಅಂದರೆ ಆ ಕಡೆ ತಗೊಂಡು ಹೋಗುವಂಗೆ. ನೋಡಿ ಇಲ್ಲಿ ಮರಕ್ಕೆಲ್ಲ ತಾಗಿ ತಾಗಿ ಚಚ್ಚಿ ಗಾಯ ಎಲ್ಲ ಆಗಿದೆ ನೋಡಿ. ಬೋಟ್ ತಾಗಿರೋ ಗಾಯ ಅದು, ಈ ಕಡೆ ಪಾಸ್ ಆಗದಿರುವಾಗ ಬೋಟ್ ತಾಗಿರೋ ಗಾಯ ಅದು. ಈ ಕಾಂಡ್ಲಾವನ ಏನಿದೆ, ಇದ್ರ ಬೇರು ಇದರೆಲ್ಲರ ಉಪಯೋಗ ಪಡ್ಕೊಳ್ತಾ ಇದರ ಸಂದಿಗೊಂದುಗಳಲ್ಲಿ ಸುಮಾರು 341 ಜಾತಿಯ ಪ್ರಭೇದದ ಜೀವಿಗಳು ಇಲ್ಲಿ ವಾಸಿಸ್ತವೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಇದು ಸೊ ಇದು ಇಲ್ಲಿದ್ದ ಗಿಡ ಅಲ್ಲ, ಬೇರೆ ಕಡೆಯಿಂದ ತಗೊಂಬಂದು ಇಲ್ಲಿ ನೆಟ್ಟಿರುವಂಥ ಗಿಡ. ಒಂದು 25-30 ವರ್ಷದ ಹಿಂದೆ ನೆಟ್ಟಿರುವಂಥ ಗಿಡ ನೋಡಿ. ಅದ್ರ ಬೇರುಗಳು ಎಷ್ಟು ಬಲಿಷ್ಠವಾಗಿ ಕಾಣ್ತಾ ಇದೆ ನೋಡಿ. ಮತ್ತು ಇದು ಬೇರೆಲ್ಲೂ ಬೆಳೆಯೋಕ್ಕಾಗಲ್ಲ. ಇದು ಈ ಪ್ರದೇಶದಲ್ಲಿ ಉಪ್ಪು ಮತ್ತು ಸಿಹಿ ನೀರು ಮಿಶ್ರಿತ ಪ್ರದೇಶದಲ್ಲಿ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಮಾತ್ರ ಕಾಣಸಿಗುತ್ತೆ ನಿಮಗೆ, ಕರಾವಳಿ ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ, ಬೇರೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದು ಇದರ ಕಾಯಿ ನೋಡಿ, ಈ ರೀತಿ ಉದ್ದುದ್ದವಾಗಿರುತ್ತೆ. ಅಲ್ಲಿಂದ ಬಂದು ಏನಾದ್ರು ತಿನ್ನೋಣ ಅಂತ ಹೋಟ್ಲ ಕಡೆ ಬಂದ್ವಿ. ಇಲ್ಲಿ ಕಿರಣ ಮತ್ತು ಸುಕ್ಷಿತ್ಗೆ ಪಿಜ್ಜಾ ಬೇಕು ಅಂಥೇಳಿ ಆರ್ಡ್ರ್ ಮಾಡಿದರು. ಹಾಗಾಗಿ ಆಮೇಲೆ ಪಿಜ್ಜಾ ತಿಂದ್ಕೊಂಡು ಅಷ್ಟು ಜ್ಯೂಸ್ ಕುಡ್ಕೊಂಡು ಈ ಕಡೆಯಿಂದ ಬೀಚ್ ಕಡೆ ಹೊರಟ್ವಿ. ನಮ್ಮ ಮಾವ ಮತ್ತು ನಮ್ಮ ಫ್ರೆಂಡ್ ಒಟ್ಟು ಒಂದು ಬೀಚಿಗೆ ಹೋಗಿದ್ವಿ ಟ್ರಿಪ್ಪಲ್ಲಿ. ಅದಕ್ಕೆ ನಾವು ಅಲ್ಲೇ ಬೀಚಿಗೆ ಹೋಗಿದ್ದ ಮುಂಚೆ ಬೋಟಿಂಗಿಗೆ ಹೋಗಿದ್ದಾಗ ನಾನು ಸುಕ್ಷಿತ್ ಬೇಡ ತಂದಿದ್ವಿ, ಆದರೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ವು. ಅದಕ್ಕೆ ಆಮೇಲೆ ಹೋಗುವಾಗ ಡಾಲ್ಫಿನ್ ತೋರಿಸಿದ್ರು, ಅದು ಚೆನ್ನಾಗಿತ್ತು. ಆದರೆ ಮ್ಯಾಂಗ್ರೋವ್ ಫಾರೆಸ್ಟಿಗೂ ಕರ್ಕೊಂಡು ಹೋಗಿತ್ತು, ಅದು ಚೂರು ಚೆನ್ನಾಗಿರಲಿಲ್ಲ. ಇವಾಗ ನನ್ನ ಜಾಗಕ್ಕೆ ಸುಕ್ಷಿತ್ ಫ್ರೆಂಡ್ ಇದ್ದಾನಲ್ಲ, ಅವ್ನು ಹೇಳ್ತಾನೆ. ನಾವು ಬೀಚಿಗೆ ಅಂತ ಬಂದಿದ್ವಿ, ಮತ್ತು ಬೋಟಲ್ಲಿ ಹೋಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತು ಡಾಲ್ಫಿನ್ ನೋಡ್ಕೊಂಡು ಬಂದ್ವಿ. ರಜಕ್ಕೆ ಮತ್ತೊಂದು ಪಿಕ್ನಿಕ್ ಹೋಗಬೇಕಾಗಿತ್ತು, ಕುಂದಾಪುರ ಬೀಚಿಗೆ ಬಂದಿದ್ದೀವಿ. ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಕೊಂಡು ಬಂದ್ವಿ, ಖುಷಿ ಆಯಿತು. ನಾನು ತುಂಬ ಟೈಮಿಂದ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗ್ಬೇಕು ಅಂತಿದ್ದೆ, ಹಾಗೆ ಆಗಿರಲಿಲ್ಲ, ಇವತ್ತು ಬಂದ್ವಿ, ಖುಷಿ ಆಯಿತು.
ಹಾಗೆ ದಾರಿಲಿ ಬರುವಾಗ ಒಂದು ಪೈನಾಪಲ್ ತೋಟಕ್ಕೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಪೈನಾಪಲ್ ಎಲ್ಲ ತುಂಬ ಇದ್ದಿದ್ದರಿಂದ ನಾವು ಅವ್ರ ಮಾಲೀಕರ ಹತ್ರ ಒಂದಷ್ಟು ಪೈನಾಪಲ್ ತೊಗೊಂಡು ದುಡ್ಡಿಗೆ ಪರ್ಚೇಸ್ ಮಾಡಿ ಅಲ್ಲಿಂದ ಊರ ಕಡೆ ಹೊರಟ್ವಿ. ಆಗುಂಬೆಯಲ್ಲಿ ಸನ್ಸೆಟ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ತುಂಬ ಮೋಡ ಆಗಿರೋದ್ರಿಂದ ಸನ್ಸೆಟ್ ನೋಡಿಲ್ಲ, ಸೀದಾ ಹಾಗೆ ಬಂದ್ವಿ. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.